ನೋಡಿ, ರಾಜ್ಯದಲ್ಲಿ ಒಂದ್ ಕಡೆ ರಣ ಮಳೆ ಆದ್ರೆ ಮತ್ತೊಂದ್ ಕಡೆ ತೀವ್ರ ಬರಗಾಲವೂ ಕೂಡ ಇದೆ. ಯಾದಗಿರಿಯ ಬಸವಸಾಗರ ಡ್ಯಾಂ ಖಾಲಿ ಆಗ್ಬಿಟ್ಟಿದೆ. ಹೀಗಾಗಿ ಈ ಭಾಗದ ರೈತರು ಈಗ ಕಂಗಾಲಾಗಿದ್ದಾರೆ. ನಾರಾಯಣಪುರ ಡ್ಯಾಂ ಕಾಲುವೆ ನೀರನ್ನೇ ನಂಬಿದ್ದಂತ ಅನ್ನದಾತರಿಗೆ ಈಗ ಸಂಕಷ್ಟ ಎದುರಾಗಿದೆ. ಬಸವಸಾಗರ ಜಲಾಶಯದಲ್ಲಿ ಸದ್ಯ 5 ಟಿಎಂಸಿ ನೀರು ಲೈವ್ ಸ್ಟೋರೇಜ್ ಇರೋದು. ಇನ್ನು ಜಲಾಶಯದ ನೀರು ಕುಡಿಯುವ ನೀರಿಗಾಗಿ ಮಾತ್ರ ಸಂಗ್ರಹ. ಡ್ಯಾಂನಲ್ಲಿ ನೀರಿಲ್ಲದೆ ನಾರಾಯಣಪುರ ಎಡದಂಡೆ ಕಾಲುವೆ ಖಾಲಿ ಹೊಡಿತಿದೆ. ಕಾಲುವೆ ನೀರನ್ನೇ ನಂಬಿ 4 ಲಕ್ಷ ಎಕರೆಯಲ್ಲಿ ಕೃಷಿ ಮಾಡಿದಂತ ಅನ್ನದಾತರಿಗೆ ಈಗ ಭಾರಿ ಸಂಕಷ್ಟ. ಹುಣಸಗಿ, ಶಹಾಪುರ, ಸುರಪುರ, ವಡಗೇರಾಗೆ ಹರಿಯುತ್ತಿತ್ತು ಈ ಕಾಲುವೆ ನೀರು. ಆದ್ರೀಗ ಬಣ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಬರಗಾಲ ಛಾಯೆ ಆವರಿಸಿದ ಪರಿಣಾಮವಾಗಿ ರಾಜ್ಯದ ಅನ್ನದಾತರು ಮಳೆ ಕೈಕೊಟ್ಟ ಪರಿಣಾಮವಾಗಿ ಈಗ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ತಲೆದೋರಿದೆ. ಆದರೆ ಯಾದಗಿರಿ ಜಿಲ್ಲೆಯ 2 ಜೀವ ನದಿಗಳಿದ್ದಾವೆ. ಆದರೆ ಯಾದಗಿರಿ ರೈತರ ಜೀವನಾಡಿಗಳು ಕೂಡ ಈಗ ಸಂಪೂರ್ಣವಾಗಿ ನೀರಿಲ್ಲದೆ ಬತ್ತಿ ಹೋಗಿದ್ದಾವೆ. ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಜಲಾಶಯದ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ಯಾದಗಿರಿ ಜಿಲ್ಲೆಯ ರೈತರು ಸುಮಾರು 4 ಲಕ್ಷ ಎಕರೆ ಪ್ರದೇಶದಲ್ಲಿ ನೀರಾವರಿ ಬೆಳೆ ಬೆಳೀತಾರೆ. ಆದರೆ ಈಗ ಕಳೆದ ವರ್ಷ ಕಾಲುವೆಗೆ ಹೆಚ್ಚಿನ ನೀರು ಕೂಡ ಬಿಟ್ಟ ಪರಿಣಾಮವಾಗಿ ರೈತರು ಭತ್ತ, ಹತ್ತಿ ಸೇರಿದಂತೆ ವಿವಿಧ ಬೆಳೆಯನ್ನು ಕೂಡ ನೀರು ಹರಿಸಿಕೊಂಡು ಬೆಳೆ ಬೆಳೆದಿದ್ದರು. ಆದರೆ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಏನಂತಂದ್ರೆ ಈಗಲೇ ಬಸವಸಾಗರ ಜಲಾಶಯ ಇದೆ. ಬಸವಸಾಗರ ಜಲಾಶಯದಲ್ಲಿ ಕೇವಲ 5 ಟಿಎಂಸಿ ಮಾತ್ರ ಲೈವ್ ಸ್ಟೋರೇಜ್ ಇದೆ. ಅದು ಕೂಡ ಕುಡಿಯಲು ನೀರು ಮಾತ್ರ ಸಂಗ್ರಹವಾಗಿದೆ. ಹೀಗಾಗಿ ಈಗ ಎಡದಂಡೆ ಕಾಲುವೆ ಮೂಲಕ ರೈತರು ಏನು ನೀರನ್ನೇ ನಂಬಿ ಕೃಷಿ ಮಾಡುವಂಥ ರೈತರು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ತಲೆದೋರಿದೆ. ನಾವು ಕೂಡ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬೇವನಹಳ್ಳಿ ಗ್ರಾಮದ ಏನು ಕಾಲುವೆ ಭಾಗ, ಅದೇ ರೀತಿಯಾಗಿ ರೈತರ ಜಮೀನು ತೀರದಲ್ಲಿ ಪ್ರದೇಶದಲ್ಲಿದೆ. ಖುದ್ದು ದೃಶ್ಯ ಗ್ಯಾರಂಟಿ ನ್ಯೂಸ್ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಕೆಲಸ ಮಾಡ್ತಿದೆ. ಈಗಾಗಲೇ ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಒಂದು ಕಡೆ ಇಲ್ಲಿ ಕಾಲುವೆ ಇದೆ, ಕಾಲುವೆಯಲ್ಲಿ ನೀರು ಹರಿತಾ ಇಲ್ಲ. ಆದರೆ ಕಾಲುವೆ ಪಕ್ಕದಲ್ಲಿ ರೈತರು ಬೆಳೆ ಬೆಳೆದು ಲಾಭದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದರೆ ಕಾಲುವೆ ಪಕ್ಕದಲ್ಲಿ ಆ ಜಮೀನು ಖಾಲಿ ಆಗಿದೆ. ಹೀಗಾಗಿ ರೈತರು ಕೃಷಿಯನ್ನು ನಂಬಿ ಲಾಭದ ನಿರೀಕ್ಷೆ ಇಟ್ಕೊಂಡಿದ್ರು, ಕಾಲುವೆ ನೀರು ಹರಿಸಿಕೊಂಡು. ಆದರೆ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರೆ ಈಗ ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಖುದ್ದು ರೈತರು ಕೂಡ ಇಲ್ಲ ನಮ್ಮ ಜೊತೆ ಇದ್ದಾರೆ. ಏನಕ್ಕೆ ಈಗ ಹೋದಷ್ಟೇ ಕಾಲುವೆ ನೀರು ಬಂದಿತ್ತು, ಒಳ್ಳೆ ಬೆಳೆ ಬೆಳಿತಿದ್ರಿ. ಈಗ ಎಷ್ಟು ಯಾಕಂತಂದ್ರೆ ಈ ಭಾಗದಾಗ ಹೆಚ್ಚು ಬೆಳೆ ಬೆಳಿತೀವ್ರಿ, ಈಗ ಒಂದು ಹನಿ ನೀರಿಲ್ಲ. ಈಗ ಏನ್ ಕಷ್ಟ ಆಗ್ತದೆ ನಿಮಗೆಲ್ಲ? ನೀರಿಂದ ಕಷ್ಟ ರೀ, ನೀರಿಂದ ಕಷ್ಟ. ಮತ್ತೆ ನಾಟ್ ಮಾಡಿ ಒಣಗ್ತಾವ, ಬಿತ್ತಿದೀವಿ ಒಣಗ್ತಾವ. ಹೆಂಗ್ ಮಾಡ್ಬೇಕು? ನೀರು ಇಟ್ಟದ್ರೆ ನೀರಿಲ್ಲ. ಇದು ಇಲ್ಲಿನ ರೈತರು ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದ್ರೆ, ಒಂದ್ ವೇಳೆ ಮಳೆ ಇದ್ರೆ, ಬಸವಸಾಗರ ಜಲಾಶಯ ಬರ್ತಾ ಇದ್ರೆ, ಕಾಲುವೆ ಮೂಲಕ ನೀರು ಹರಿದಿದ್ರೆ ನಾವು ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದೇವೆ. ಆದ್ರೆ ಈಗ ನೀರಿಲ್ಲದ ಪರಿಣಾಮವಾಗಿ ನಾವು ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೇವೆ. ಹೀಗಾಗಿ ಸರ್ಕಾರವೇ ನಮ್ಮ ನೆರವಿಗೆ ಬರಬೇಕೆಂದು ರೈತರು ಕೂಡ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.